ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ನೀರಿಗೆ ಅಭಾವ ಜಾಸ್ತಿ ಆಗ್ತಾ ಇದೆ. ಜಲಕ್ಷಾಮ ಎದುರಾಗಿದೆ. ಜನ ಹನಿ ನೀರಿಗೂ ಕೂಡ ಹಾಹಾಕಾರ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬೆನ್ನಲ್ಲೇ ಜಲಮಂಡಳಿಯ ಅಧ್ಯಕ್ಷರು ಇವತ್ತು ಸಿಟಿ ರೌಂಡ್ಸ್ ಅನ್ನು ಹಾಕಿದ್ದಾರೆ. ಆ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಬೆಂಗಳೂರಿನಲ್ಲಿ ಹೆಚ್ಚಾಯಿತು ನೀರಿನ ಅಭಾವ. ಜಲಮಂಡಳಿ ಅಧ್ಯಕ್ಷರಿಂದ ಸಿಟಿ ರೌಂಡ್ಸ್. ಎಲ್ಲ ಚೆನ್ನಾಗಿದೆಯಾ? ನೀರ್ ಬರ್ತಿದೆಯಾ? ವಾಟರ್ ಟ್ಯಾಂಕ್ ಸಾಕಾ? ಕಮ್ಮಿ ನೀರು ಬಳಸಿ. ಹೀಗೆ ನೀರಿನ ಬಗ್ಗೆ ಅರಿವನ್ನ ಮೂಡಿಸಿ ನೀರಿನ ವ್ಯವಸ್ಥೆ ಮಾಡಿರುವ ಏರಿಯಾಗಳ ಪರಿಶೀಲನೆಗಾಗಿ ಇವತ್ತು ಖುದ್ದು ಜಲಮಂಡಳಿಯ ಅಧ್ಯಕ್ಷರೇ ಫೀಲ್ಡಿಗಿಳಿದಿದ್ರು. ನಗರದಲ್ಲಿ ನೀರಿಗುಂಟಾಗಿರುವ ಸಮಸ್ಯೆಯನ್ನ ಅರಿಯಲು ಅಧ್ಯಕ್ಷರು ಪರಿಶೀಲನೆ ನಡೆಸಲಿಕ್ಕೆ ಸಿಟಿ ರೌಂಡ್ಸ್ ಅನ್ನ ಹಾಕಿದ್ರು. ಹೌದು, ನಗರದ ಶ್ರೀರಾಂಪುರ, ಗೌತಂಪುರ ಸ್ಲಂ, ಏರ್ಫೋರ್ಸ್ ಕ್ಯಾಂಪ್, ಬೆಳಂದೂರು ಕೆರೆ ಸೇರಿದಂತೆ 7 ನೀರಿನ ಅಭಾವ ಎದುರಿಸ್ತಾ ಇರುವ ಪ್ರದೇಶಗಳಿಗೆ ಭೇಟಿ ಕೊಟ್ಟರು. ಮನೆ ಮನೆಗೆ ತೆರಳಿ ಸದ್ಯದ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಪಡೆದ್ರು. ಇನ್ನು ಅಧ್ಯಕ್ಷರು ಬರುವ ಕಡೆಗಳಿಗೆಲ್ಲ ಉಚಿತ ವಾಟರ್ ಟ್ಯಾಂಕ್ ಸಿದ್ಧವಾಗಿತ್ತು. ಅಧ್ಯಕ್ಷರಿಗೆ ನೀರಿನ ಸಮಸ್ಯೆ ಅಷ್ಟೇನೂ ಇಲ್ಲ ಎಂಬುದನ್ನು ತೋರಿಸಿಕೊಡ್ಲಿಕ್ಕೆ ಅಧಿಕಾರಿಗಳ ದಂಡೇ ರೆಡಿಯಾಗಿತ್ತು. ನೀರು ಚೆನ್ನಾಗಿ ಬರ್ತಿದೆ ಅಂತ ಹೇಳುವವರು ಕೂಡ ಎದುರಿನಲ್ಲಿದ್ರು. ಅಲ್ಲ ಸಾರ್, ನೀರು ಸಮಸ್ಯೆ ಇರುವ ಜಾಗಕ್ಕೆ ಭೇಟಿ ಕೊಟ್ಟು ನೀರಿರುವ ಕಡೆ ವಿಸಿಟ್ ಕೊಟ್ರೆ ಹೇಗೆ ಅಂತ ಕೇಳಿದ ಪ್ರಶ್ನೆಗೆ ನೀವು ಹೇಳಿ ಎಲ್ಲಿಗೆ ಹೋಗೋಣ ಅಂಥೇಳಿ ಹಾರಿಕೆಯ ಉತ್ತರವನ್ನ ಕೊಟ್ರು. ನೀರಿಲ್ಲದ ಕಡೆ ನಾನು ಹೋಗ್ತೀನಿ, ನೀವು ಎಲ್ಲಿಗೆ ಹೇಳ್ತೀರಾ ಅಲ್ಲಿ ಹೋಗೋಣ, ನಾವು ಜನ ತನಿಖೆ ಮಾಡೋಣ, ಅಲ್ಲಿ ಬಗೆಹರಿಸೋಣ. ನಾನು ಏನು ಹೇಳ್ತೀನಿ 100% ನಾವೆಲ್ಲ ಒಂದೇ ಸಮಯದಲ್ಲಿ ಎಲ್ಲವನ್ನು ಬಗೆಹರಿಸ್ತಾರೆ. ನಾವು ಹಂತವಾಗಿ ಬಗೆಹರಿಸೋಣ. ತಮ್ಮ ಮಾಹಿತಿ ತೊಗೊಂಡು ನಾನು ಹೋಗ್ತೀನಿ. ಮೊನ್ನೆ ಬಂಗಾರಪ್ಪ ನಗರದಲ್ಲಿ ಸಮಸ್ಯೆ ಇದೆ ಅಂತ ಮೊನ್ನೆ ಮಧ್ಯದಲ್ಲಿ ನೋಡಿದ್ದೀನಿ. ಬಂಗಾರಪ್ಪ ನಗರದಲ್ಲಿ ನೀರಿನ ಕನೆಕ್ಷನ್ಸ್, ಕಾವೇರಿ ಕನೆಕ್ಷನ್ಸ್ ಇಲ್ಲ. ಈಗ ಇದೇ ಥರ ಜಾಸ್ತಿ ಟ್ಯಾಂಕಲ್ಲಿ ಮಾಡೋಕ್ಕಿದೆ. ಆ ಥರ ಪ್ರತಿ ಒಂದು ಓಣಿನಲ್ಲಿ ಪ್ರತಿಯೊಂದು ಸಮಸ್ಯೆಗಳನ್ನು ಜನಸಾಮಾನ್ಯರು, ಮಾಧ್ಯಮದವರು ನಮ್ಮ ಗಮನಕ್ಕೆ ತಂದಾಗ ತತ್ಕ್ಷಣ ಸ್ಪಂದಿಸ್ತಾ ಇದ್ವಿ. ಅತ್ತ ನಗರದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನೇ ನಂಬಿದ ಜನರಿಗೆ ಅಲ್ಲೂ ನೀರು ಸಿಗ್ತಿಲ್ಲ. ಪ್ರಕಾಶ್ ನಗರ ವಾರ್ಡ್ನಲ್ಲಿ ಅಂತರ್ಜಲ ಕುಸಿತದಿಂದ ಬೋರ್ವೆಲ್ ಬತ್ತಿ ಹೋಗಿ 1 ತಿಂಗಳಿನಿಂದ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ನೀರು ಬರ್ತಾ ಇಲ್ಲ ಅಂಥೇಳಿ ಜನ ಅಳಲನ್ನು ತೋಡ್ಕೊಂಡಿದ್ದಾರೆ. ಪ್ರಕಾಶ್ ನಗರ ವಾರ್ಡ್ನ ಮತ್ತೊಂದು ರಸ್ತೆಯಲ್ಲಿದ್ದೀನಿ. ಇಲ್ಲಿ ಕೂಡ ಶುದ್ಧ ಕುಡಿಯುವ ನೀರಿನ ಘಟಕ ಬೋರ್ವೆಲ್ ಬತ್ತಿ ಹೋಗೋದ್ರಿಂದ ಕ್ಲೋಸ್ ಆಗಿದೆ. ನೋಡ್ಬೋದಾಗಿದೆ, ಕಂಪ್ಲೀಟ್ ಆಗಿ ಹಳೆಯದಾಗಿದೆ. ಸುಮಾರು 1-1.5 ತಿಂಗಳಿಂದ ಇಲ್ಲಿ ನೀರೇ ಬರ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ಮಿಷಿನ್ ಎಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಆ ಪ್ರಮಾಣದಲ್ಲಿ ಇಲ್ಲಿ ಸಮಸ್ಯೆ ಆಗಿದೆ. ಬೋರ್ವೆಲ್ಗಳು ಅಂತರ್ಜಲ ಕುಸಿತದಿಂದಾಗಿ ಬೋರ್ವೆಲ್ಗಳು ನೀರಿಲ್ಲ ಕಾರಣ ಬೋರ್ವೆಲ್ಲಲ್ಲೇ ನೀರು ಬರ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಈಗ ಕಂಪ್ಲೀಟ್ ಆಗಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಕ್ಲೋಸ್ ಆಗ್ತಾ ಹೋಗ್ತಾ ಇದ್ದಾವೆ. ತೀರಾ ಸಮಸ್ಯೆಯನ್ನು ಅನುಭವಿಸುವಂಥದ್ದು ಈ ವಾರ್ಡ್ನಲ್ಲಿ ನಿರ್ಮಾಣ ಆಗಿದೆ. ಒಟ್ಟಾರೆ ಒಂದು ಕಡೆ ವ್ಯವಸ್ಥೆಗಳಾಗಿರುವ ಕಡೆ ಅಧ್ಯಕ್ಷರು ರೌಂಡ್ಸ್ ಹಾಕ್ತಿದ್ರೆ, ವ್ಯವಸ್ಥೆಗಳಾಗದೇ ಇರುವ ಕಡೆ ಜನರು ಪರದಾಟ ಮುಂದುವರೆದಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.